CBSE ಎಕ್ಸಾಮ್ಗೆ ಇನ್ನು ಬರೀ 2 ವಾರ ಇದೆ. ಈ 2 ವಾರದಲ್ಲಿ ನೀವು ಎಲ್ಲಾನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಯಾವುದನ್ನ ಓದಿದ್ರೆ ನಿಮ್ಗೆ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ ಅಂತ ಹೇಳಿ ನಾವೊಂದು ಹೈ ಈಲ್ಡ್ ಲಿಸ್ಟ್ ಅಂತ ಮಾಡಿದ್ದೀವಿ. ಇನ್ ಮ್ಯಾಥ್ಸ್ ಲೆಟ್ಸ್ ಕನ್ಸಿಡರ್ ದ ಬಿಗ್ 3. ಈ ಬಿಗ್ 3 ಯಾವುದು ಅಂತ ಹೇಳಿದ್ರೆ ಆಲ್ಜಿಬ್ರಾ, ಟ್ರಿಗ್ನೋಮೆಟ್ರಿ ಹಾಗೂ ಜೋಮೆಟ್ರಿ. ಆಲ್ಜಿಬ್ರಾದಿಂದ ಯು ಕ್ಯಾನ್ ಎಕ್ಸ್ಪೆಕ್ಟ್ 20 ಮಾರ್ಕ್ಸ್, ಮೇಜರ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಹಾಗೂ ಅರಿಥಮೆಟಿಕ್ ಪ್ರೋಗ್ರೆಷನ್ಸ್. ಈ 2 ಚಾಪ್ಟರ್ಸ್ ತುಂಬಾ ಮುಖ್ಯ. ಅದರಲ್ಲೂ ವರ್ಡ್ ಪ್ರಾಬ್ಲಮ್ಸ್ ಅಥವಾ ವರ್ಬಲ್ ಪ್ರಾಬ್ಲಮ್ಸ್ ಬರುತ್ತೆ, ಅದನ್ನಂತೂ ಮಿಸ್ ಮಾಡಲೇಬೇಡಿ. ಸೆಕೆಂಡ್ ಬರುವಂಥದ್ದು ಟ್ರಿಗ್ನೋಮೆಟ್ರಿ. ಬೇರ್ ಮಿನಿಮಮ್ 12 to 15 ಮಾರ್ಕ್ಸ್ ಅದರಿಂದ ಬರುತ್ತೆ. ಅದರಲ್ಲೂ ಯು ಹ್ಯಾವ್ ಟು ಮಾಸ್ಟರ್ ಹೈಟ್ಸ್ ಆ್ಯಂಡ್ ಡಿಸ್ಟೆನ್ಸಸ್. ಅದು ಬೇಕೇ ಬೇಕು, ಯಾಕಂದರೆ ಇದು NCERT ಎಕ್ಸಾಂಪಲ್ಸ್ ಅಲ್ಲಿ ಏನಿರುತ್ತೆ ಆ ರೀತಿಯಲ್ಲೇ ಬರುವಂಥದ್ದು. ಥರ್ಡ್ ಥಿಂಗ್ ಇಸ್ ಜಾಮೆಟ್ರಿ. ಮಿನಿಮಮ್ 15 to 16 ಮಾರ್ಕ್ಸ್ ಇದರಿಂದ ಬರುತ್ತೆ ಅಂತ ನೀವು ಅನ್ಕೋಬಹುದು. ಇನ್ ದ್ಯಾಟ್ ಟ್ರಯಾಂಗಲ್ಸ್, ಮೇನ್ಲಿ ದ BPT ಥಿಯರಮ್, ಅದ್ರ ಜೊತೆಗೆ ಸರ್ಕಲ್ಸ್, ಈ 2 ಚಾಪ್ಟರ್ಸ್ನ ನೀವು ಮಾಡಲೇಬೇಕು. ಫಿಕ್ಸ್ಡ್ ಥಿಯರಮ್ ಮಾರ್ಕ್ಸ್ ಬಂದೇ ಬರುತ್ತೆ ಇದರಲ್ಲಿ. ಹಾಗಾಗಿ ದಿಸ್ ಇಸ್ ದ ಬಿಗ್ 3 ಚಾಪ್ಟರ್ಸ್ ಇನ್ ಮ್ಯಾಥ್ಸ್ ವಿಚ್ ಯು ಹ್ಯಾವ್ ಟು ಡೂ. ನೆಕ್ಸ್ಟ್ ಸೈನ್ಸ್, the core 4 chapters. Life processes, light, carbon and compounds, metals and non-metals. Life processes alli minimum 9 to 10 marks bande barutte. This is one of the heaviest chapters. ಇದರಲ್ಲಿ ಡಯಾಗ್ರಾಮ್ ಆಫ್ ಹ್ಯೂಮನ್ ಹಾರ್ಟ್, ಎಕ್ಸ್ಕ್ರೇಟರ್ ಸಿಸ್ಟಮ್ ಎಲ್ಲ ಕರೆಕ್ಟಾಗಿ ಓದ್ಕೊಳ್ಳಿ. ಅದನ್ನು ಡ್ರಾ ಮಾಡಿ ಲೇಬ್ಲಿಂಗ್ ಯಾವ ರೀತಿ ಮಾಡಬೇಕು ಇದನ್ನೆಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಲೈಟ್ ಇಂದ ಬೇರ್ ಮಿನಿಮಮ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 10 to 12 ಮಾರ್ಕ್ಸ್. ಇದರಲ್ಲಿ ರೇ ಡಯಾಗ್ರಾಮ್ಸ್ ಆರ್ ನಾನ್ ನೆಗೋಷಿಯಬಲ್, ಅದನ್ನಂತೂ ನೀವು ಕಲಿಲೇಬೇಕು. ಅದ್ರ ಜೊತೆಗೆ 1 ನ್ಯೂಮೆರಿಕಲ್ ಫ್ರಮ್ ಲೆನ್ಸ್ ಮಿರರ್ ಫಾರ್ಮುಲಾ ಇಸ್ ಗ್ಯಾರಂಟಿಡ್. ಸೊ ಹಾಗಾಗಿ ಯು ಹ್ಯಾವ್ ಟು ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದಿಸ್, ಯಾಕಂದರೆ ಬೇರ್ ಮಿನಿಮಮ್ 10 to 12 ಮಾರ್ಕ್ಸ್ ಇದರಿಂದನೇ ಬರುತ್ತೆ. ನೆಕ್ಸ್ಟ್ ಇಸ್ ಕಾರ್ಬನ್ ಆ್ಯಂಡ್ ಕಂಪೌಂಡ್ಸ್. 6 to 8 ಮಾರ್ಕ್ಸ್ ಈ ಚಾಪ್ಟರಿಂದ ಬಂದೇ ಬರುತ್ತೆ ಅಂತ ನೀವು ಅನ್ಕೊಳ್ಬೋದು. ವರ್ಸಟೈಲ್ ನೇಚರ್, ಹೋಮೋಲೋಗಸ್ ಸೀರೀಸ್ ಮತ್ತು ಸೆಪಾನಿಫಿಕೇಶನ್, ಇದ್ರ ಮೇಲೆ ನೀವು ಗಮನ ಹರಿಸಿದ್ರೆ ಯು ಕ್ಯಾನ್ ಬಿ ಶ್ಯೂರ್ ದ್ಯಾಟ್ ಯು ವಿಲ್ ಸ್ಕೋರ್ ರಿಯಲಿ ವೆಲ್. ಲಾಸ್ಟ್ಲಿ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ಇದರಿಂದ ಪಕ್ಕ 10 ಮಾರ್ಕ್ಸ್ ಕ್ವೆಶನ್ಸ್ ಬಂದೇ ಬರುತ್ತೆ. ಅಯಾನಿಕ್ ಕಂಪೌಂಡ್ಸ್ ಆ್ಯಂಡ್ ರಿಯಾಕ್ಟಿವಿಟಿ ಸೀರೀಸ್, ಇದೆರಡು ಹಿಟ್ ಟಾಪಿಕ್ಸ್. ಇದನ್ನು ನೀವು ಕಲಿಲೇಬೇಕು ಎಟ್ ಎನಿ ಕಾಸ್ಟ್. ಆ್ಯಂಡ್ ಇಫ್ ಯು ಆರ್ ಪರ್ಫೆಕ್ಟ್ ಇನ್ ದಿಸ್, ಈಸಿಲಿ ನಿಮ್ಗೊಂದು 45 to 50 ಮಾರ್ಕ್ಸ್ ಗ್ಯಾರಂಟಿಡ್. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್. ಸೋಷಿಯಲ್ ಸೈನ್ಸಲ್ಲಿ ನ್ಯಾಷನಲಿಸಮ್ ಇನ್ ಇಂಡಿಯಾ, ಮ್ಯಾಪ್ ವರ್ಕ್ ಆ್ಯಂಡ್ 5 ಮಾರ್ಕ್ ಕ್ವೆಶನ್ಸ್ ಇದರಿಂದ ಬಂದೇ ಬರುತ್ತೆ. ಪವರ್ ಶೇರಿಂಗ್, ಫೆಡರಲಿಸಮ್ ಇಂದ ಕ್ವೆಶನ್ಸ್ ಬಂದೇ ಬರುತ್ತೆ. ಸೊ ಈ ಚಾಪ್ಟರ್ಸ್ನ ನೀವು ತಪ್ಪದೆ ಮಾಡಲೇಬೇಕು, ರಿವೈಸ್ ಮಾಡಿ ಆದಷ್ಟು ಬರ್ತ್ ಕಲೀರಿ. ಬೇಕಿದ್ರೆ ಮ್ಯಾಪ್ ಎಲ್ಲ ನೀವು ಮಾಡಬೇಕು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಮೆಮರೈಸ್, ಯು ಹ್ಯಾವ್ ಟು ಡ್ರಾ ಇಟ್ ಪ್ರಾಪರ್ಲಿ. ಸೊ ಇದಕ್ಕೆ ಗಮನ ಹರಿಸಿ. ಇಂಗ್ಲೀಷಿಗೆ ಬಂದಾಗ ಎಲ್ಲ ಫುಲ್ ಚಾಪ್ಟರ್ಸ್ನ ಓದಬೇಡಿ. ಇಫ್ ಯು ವಿಲ್ ಹ್ಯಾವ್ ಟು ಮಾಸ್ಟರ್ ದ ಫಾರ್ಮ್ಯಾಟ್ ಆಫ್ ಫಾರ್ಮಲ್ ಲೆಟರ್ಸ್ ಆ್ಯಂಡ್ ಅನಾಲಿಟಿಕಲ್ ಪ್ಯಾರಾಗ್ರಾಫ್ಸ್. ಈ 2 ಟಾಪಿಕ್ಸ್ ಆರ್ ಆಫ್ ವೆರಿ ಹೈ ವ್ಯಾಲ್ಯೂ. ಸೊ ಇದನ್ನು ಕರೆಕ್ಟಾಗಿ ಮಾಡಿ. ಸೊ ಇದರಿಂದ ನಿಮ್ಮ ಕೀ ಟೇಕ್ ಅವೇ ಏನಂತ ಹೇಳಿದ್ರೆ, ಫುಲ್ ಎಲ್ಲ ಚಾಪ್ಟರ್ಸ್ನ ಫುಲ್ಲಾಗಿ ಓದ್ತೀವಿ ಅಂತ ದಯವಿಟ್ಟು ನೀವು ಟ್ರೈ ಮಾಡಬೇಡಿ. ಇನ್ನು ಉಳಿದಿರೋದು ಬರೀ 2 ವೀಕ್ಸ್, 2 ವಾರ ಉಳಿದಿರೋದು. ಹಾಗಾಗಿ ಹೈ ಈಲ್ಡ್ ಹಿಟ್ ಲಿಸ್ಟ್ ಅಂದರೆ ಯಾವ ಚಾಪ್ಟರ್ಸಿಗೆ ಜಾಸ್ತಿ ವೇಟೇಜ್ ಇದೆ, ಅದರಿಂದ ಕ್ವೆಶನ್ಸ್ ಬರುತ್ತೆ ಅಂತ ಖಂಡಿತವಾಗಿ ನಮ್ಗೆ ಗೊತ್ತು. ಅದನ್ನು ಮಾತ್ರ ನೀವು ಪ್ರಾಕ್ಟೀಸ್ ಮಾಡಿ ಆ್ಯಂಡ್ ಟ್ರೈ ಟು ಪರ್ಫೆಕ್ಟ್ ಯುವರ್ ಸೆಲ್ಫ್ ಇನ್ ದ್ಯಾಟ್ ವಿಚ್ ವಿಲ್ ಲೀಡ್ ಯು ಟು ಸ್ಕೋರ್ ರಿಯಲಿ ಹೈ ಮಾರ್ಕ್ಸ್ ಇನ್ ಆಲ್ ದೀಸ್ ಸಬ್ಜೆಕ್ಟ್ಸ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.